ಹಾಯ್ ಹಲೋ ನಮಸ್ಕಾರ ಮೋಡಿ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಮೂವಿ ರಿವ್ಯೂ ಮಾಡ್ತಾ ಇದ್ದೀನಿ. ಆ ಮೂವಿ ರಿವ್ಯೂ ಮಾಡೋದಕ್ಕಿಂತ ಸಜೆಷನ್ ಅಂತ ಹೇಳ್ಕೊಬಹುದು. ಇದಕ್ಕೂ ಮುಂಚೆ ಯಾರ್ಯಾರು ಹೊಸದಾಗಿ ನೋಡ್ತೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇಲ್ಲಿ ಬರೋದು ನಮ್ಮ ಕನ್ನಡಿಗರು ತೆಲುಗು ಸಿನಿಮಾ ನೋಡೋದಿಲ್ಲ ಅಂತ. ಅದಕ್ಕೆ ನಾನು ಹೇಳ್ತಿರೋದು ಒಂದೇ, ಫ್ರೆಂಡ್ಶಿಪ್ಪಿಗೆ ಯಾವ ಭಾಷೆ ಬೇಕಿಲ್ಲ, ಯಾವ ಧರ್ಮ ಬೇಕಿಲ್ಲ, ಯಾವ ದೇಶ ಬೇಕಿಲ್ಲ, ಯಾವ ರಾಜ್ಯಗಳು ಬೇಕಿಲ್ಲ. ಫ್ರೆಂಡ್ಶಿಪ್ ಅಂದ್ರೆ ಯಾರು ಬೇಕಿದ್ರು ಆಗ್ಬೋದು, ಹೆಂಗ್ ಬೇಕಿದ್ರು ಆಗ್ಬೋದು. ಅಂತದ್ರಲ್ಲಿ ಫ್ರೆಂಡ್ಶಿಪ್ ಮೂವಿ ಬಂದ್ರೆ ಅದಕ್ಕೆ ಯಾಕೆ ಭಾಷೆ ಇಟ್ಟು ನೋಡ್ತೀರಾ? ಸೊ ತೆಲುಗು ಮೂವಿ ಅಂತ ಇದ್ ಮಾಡಕ್ ಹೋಗ್ಬೇಡಿ. ಈ ತರ ನಮ್ಮ ಕನ್ನಡದಲ್ಲಿ ಇತ್ತೀಚೆಗೆ ಬಂದೇ ಇಲ್ಲ. ಸೊ ಆನಂದ ಬಾಷ್ಪ ಬರ್ಬೇಕು ಅಂತಂದ್ರೆ ಬಹಳ ದಿವಸ ಆಗಿರುತ್ತೆ ನಮ್ಮ ಕನ್ನಡಿಗರೇ ಬಂದು ಒಂದು ಸಿನಿಮಾ ನೋಡ್ತಾ. ಈ ಮೂವಿನ ನೋಡಿ ನಿಜವಾಗ್ಲೂ ಎಷ್ಟು ಖುಷಿ ಪಡ್ತೀರಾ ಅಂದ್ರೆ ನಿಮ್ಮ ಚಿಕ್ಕ ವಯಸ್ಸಿಂದ ಪ್ರತಿಯೊಂದು ನೀವು ನೆನಪಿಸ್ಕೊಂತೀರಾ. ಫ್ರೆಂಡ್ಸ್ ಜೊತೆಗೆ ಮಾಡಿರೋ ಮಸ್ತಿ ಮಜಾ ಎಲ್ಲ ಈ ಸಿನಿಮಾ ನೋಡ್ತಾ ನೆನಪಿಸ್ಕೊಂತೀರಾ. ಈ ಮೂವಿಯಲ್ಲಿ ಕತೆ ಏನು ಇಲ್ಲ, ಎಲ್ಲ ನೆನಪುಗಳೇ ಅಷ್ಟೇ. ಸವಿ ನೆನಪು ಅನ್ನೋ ರೀತಿ ಎಲ್ಲ ನೀವು ಚಿಕ್ಕ ವಯಸ್ಸಿಂದ ಒಂದು 25 ವರ್ಷದವರೆಗೂ ಏನೇನು ಮಾಡಿದಿರೋ ಅದೆಲ್ಲ ರೀಕಾಲ್ ಮಾಡ್ತಾರೆ. ಆ ರೀಕಾಲ್ ಮಾಡೋದು ಎಷ್ಟು ಖುಷಿ ಕೊಡುತ್ತೆ ಅನ್ನೋದು ಮೂವಿ ನೋಡ್ತಾ ಇದ್ರೇ ಗೊತ್ತಾಗೋದು. ಇನ್ನು ಸಾಂಗ್ಸ್ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ತುಂಬ ಚೆನ್ನಾಗಿದ್ದಾವೆ. ಸ್ಟಾರ್ಟಿಂಗ್ ಒಂದು ಸಾಂಗ್ ಬರುತ್ತೆ, ಅದು ಫ್ರೆಂಡ್ಶಿಪ್ ಹಿಂದೆ, ಅದು ಬೆಂಕಿ ಇದೆ. ನಿಮಗೆ ಫಿಲಮ್ ಎಲ್ಲ ನೋಡಿದ್ಮೇಲೂ ಇನ್ನೂ ನೆನ್ಪುಳಿಯುತ್ತೆ, ಆ ಲೆವೆಲಿಗಿದೆ ಆ ಸಾಂಗು. ಆ್ಯಂಡ್ ಮ್ಯೂಸಿಕ್ ಆಗಲಿ ಪ್ರತಿಯೊಂದು ತಲೆಯಲ್ಲಿ ಓಡ್ತಾನೇ ಇರುತ್ತೆ. ಆ ರೀತಿ ಚೆನ್ನಾಗಿ ಮೂಡ್ ಬಂದಿದೆ ಸಾಂಗ್ ಮಾತ್ರ ಈ ಸಿನಿಮಾದಲ್ಲಿ. ಆ್ಯಂಡ್ ಇನ್ನೊಂದು ಆ್ಯಕ್ಟಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಡೆಬ್ಯೂಟೆಂಟ್ ಆ್ಯಕ್ಟರ್ಸು, ಬಟ್ ಸಿನಿಮಾ ನೋಡಬೇಕಾದ್ರೆ ನಿಮಗೆ ಯಾರೂ ಆ ರೀತಿ ಅನಿಸೋದೇ ಇಲ್ಲ. ಇನ್ನು ಸೀನಿಯರ್ ಆ್ಯಕ್ಟರ್ಸ್ ಯಾರಾದರೂ ಇದ್ದಾರೆ ಅಂತ ಕೇಳಿದ್ರೆ ಒಂದು 2-3 ಇದ್ದಾರೆ. ಅದರಲ್ಲಿ ಒಬ್ಬರು ನನಗೆ ಗೊತ್ತಿರೋ ಹೆಸರು ಅಂತ ಅಂದ್ಬಿಟ್ಟು ಸಾಯಿ ಕುಮಾರ್ ಅವ್ರದ್ದು, ಇನ್ಯಾರ್ದು ಅಷ್ಟು ಗೊತ್ತಿಲ್ಲ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲೂ ಇವ್ರಿಗೆ ಆ್ಯಕ್ಟಿಂಗ್ ಬರೋಲ್ಲ ಅಂತ ಅನಿಸೋದೇ ಇಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಮೂವಿ ಥಿಯೇಟ್ರಿಗೆ ತುಂಬ ದಿವಸದಿಂದನೇ ಬಿಟ್ಟರು. ಯಾವಾಗ ಅಂತಂದರೆ ಡಬಲ್ ಸ್ಮಾರ್ಟು, ಮಿಸ್ಟರ್ ಬಚ್ಚನ್ನು ಆ ರೀತಿ ದೊಡ್ಡ ಮೂವಿ ಜೊತೆಗೆ ಇವರು ಮೂವಿ ಬಿಟ್ಟಿದ್ದು. ಬಟ್ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ರಿಲೀಸ್ ಆಗಿರಲಿಲ್ಲ. ಇದು ತೆಲುಗಲ್ಲಿ ರಿಲೀಸ್ ಆಗಿದೆ, ಬಟ್ ಇವಾಗ OTTಗೆ ಬಿಟ್ಟಿದ್ದಾರೆ. ಸೊ ನೀವೆಲ್ಲರೂ ಮೊಬೈಲಲ್ಲೇ ನೋಡ್ಬೋದು. ನೀವು ಎಮೋಷ್ನಲ್ ಆಗಲಿಲ್ಲ ಅಂದರೆ ಪಕ್ಕಾ ನೀವು ನಾನು ಅಂದ್ಕೊಂಡಿರೋ ಹಾಗೆ ನೀವು ಚಿಕ್ಕ ವಯಸ್ಸಲ್ಲಿ ಅದೇನು ಎಕ್ಸ್ಪೀರಿಯೆನ್ಸೇ ಮಾಡಿಲ್ಲ, ನೀವು ಮಜಾ ಮಾಡಿಲ್ಲ, ಒಬ್ಬೊಬ್ಬರೇ ಇರ್ತೀರಾ ಅನ್ನೋದಂತೂ ಫಿಕ್ಸು. ಎಮೋಷ್ನಲ್ ಆಗಲಿಲ್ಲ ಅಂತ ಇದಂತೂ 100% ಪಕ್ಕ. ಇನ್ನು ಈ ಮೂವಿಯಲ್ಲಿ ಬರೋ ಆ ಲೈವ್ ಲೊಕೇಶನ್ ಅಂದರೆ ಆ ಹಳ್ಳಿ ಸೊಗಡೆ ಬೇರೆ ಗುರು. ಅಬ್ಬಬ್ಬಬ್ಬ ಅದನ್ನ ನೋಡ್ತಾ ಇದ್ರೇ ನನಗೆ ಒಂಥರ ಖುಷಿ ಆಗ್ತಿರುತ್ತೆ. ಮತ್ತೆ ನಾವು ಚಿಕ್ಕವರಾಗ್ಬೋದಲ್ಲ ಅನ್ನೋ ಫೀಲ್ ಬರುತ್ತೆ. ನಿಮಗೂ ಬಂದೇ ಬರುತ್ತೆ ಈ ಮೂವಿ ನೋಡ್ತಾ, ಅಷ್ಟು ಚೆನ್ನಾಗಿದೆ. ಸೊ ಒಂದು ಸಾರಿ ಈ ಮೂವಿನ ನೋಡಿ. ಇನ್ನು ಈ ಮೂವಿ ನೇಮ್ ಬಂದ್ಬಿಟ್ಟು ಕಮಿಟಿ ಕರೋಳು, ಅಂದರೆ ಕಮಿಟಿ ಹುಡುಗರು ಅಂತ. ಕನ್ನಡದಲ್ಲಿ ಡಬ್ ಆದರೆ ಹಿಂಗೆ ಬರುತ್ತೆ. ಸೊ ಐ ಡೋಂಟ್ ನೋ, ನನಗೆ ಕನ್ನಡದಲ್ಲಿ ಬರುತ್ತಾ ಇಲ್ಲ ಡೌಟೇ ಇದೆ. ಬಟ್ ಬಂದರೆ ಮಿಸ್ ಮಾಡಿದೆ ನೋಡಿ, ಬರಲಿಲ್ಲ ಅಂದ್ರೂ ತೆಲುಗಲ್ಲಾದರೂ ನೋಡಿ, ಅಷ್ಟಂತೂ ಹೇಳೋಕೆ ಇಷ್ಟಪಡ್ತೀನಿ. ಇಲ್ಲಿವರೆಗೂ ಯಾರಾದರೂ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ, ಬಾಯ್.